ಗಡಿ ಜಿಲ್ಲೆಯ ಜನರಿಗೆ ಅನುಕೂಲವಾಗಲೆಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ 12 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಹೈಟೆಕ್ ಹೃದ್ರೋಗ ಘಟಕ ಉದ್ಘಾಟನೆಯಾಗಿ 18 ತಿಂಗಳು ಕಳೆದರೂ ಕೂಡ ಇನ್ನೂ ಸೇವೆ ಆರಂಭವಾಗಿಲ್ಲ. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಹಿಂದೆ ಸರ್ಕಾರದಿಂದ ಅನುದಾನ ತಂದು ಹೃದ್ರೋಗ ಘಟಕವನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಟೆಕ್ನಿಷಿಯನ್ಗಳ ನೇಮಕಾತಿಗೆ 3 ಬಾರಿ ಜಾಹೀರಾತು ನೀಡಿದ್ರೂ ಕೂಡ ಸರ್ಕಾರ ನೀಡುವ ವೇತನಕ್ಕೆ ಯಾರೂ ಕೆಲಸಕ್ಕೆ ಬರ್ತಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಡಗು ಮಾದರಿಯಲ್ಲಿ ಪಿಪಿಪಿ ಮಾದರಿಯಲ್ಲಿ ಹೃದ್ರೋಗ ಘಟಕವನ್ನು ಆರಂಭಿಸಲು ಯೋಜನೆ ರೂಪಿಸಲಾಗಿದೆ. ಶೀಘ್ರದಲ್ಲಿಯೇ ಟೆಂಡರ್ ಕರೆಯಲಾಗುವುದು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರೊಂದಿಗೂ ಕೂಡ ಈ ಕುರಿತು ಚರ್ಚೆ ನಡೆಸಲಾಗಿದೆ. 15 ದಿನಗಳಲ್ಲಿ ಸಂಸ್ಥೆಗಳ ಶಾರ್ಟ್ ಲಿಸ್ಟ್ ಮಾಡಲಾಗುವುದು. ಮುಂದಿನ 2 ರಿಂದ 3 ತಿಂಗಳಲ್ಲಿ ಬ್ರಿಮ್ಸ್ನಲ್ಲಿ ಹೃದ್ರೋಗ ಘಟಕವನ್ನು ಕಾರ್ಯಾರಂಭಗೊಳಿಸಲಾಗುವುದು ಎಂದು ಸಚಿವರು ಇದೀಗ ಜನರಲ್ಲಿ ಭರವಸೆಯನ್ನ ನೀಡಿದ್ದಾರೆ. ಈಗಾಗಲೇ ನಾನು ಸ್ಪೀಚಲ್ಲೇ ಹೇಳಿದ್ದೇನೆ. ಇವತ್ತು ಬಹಳ ದಿವಸ ಹಿಂದೆ ನಾನು ಮಂತ್ರಿ ಇದ್ದಾಗ ಹಣ ಬಿಡುಗಡೆ ಮಾಡಿದ್ದೆ, ಅದು ಆಗಿರಲಿಲ್ಲ. ಅದು ಮಾಡಬೇಕು ಅಂತೇಳಿ ಕ್ಯಾತ್ ಲ್ಯಾಬ್ಗೆ ನಾವು ಮಾಡಿದ್ವಿ. ಇನ್ನೂ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಬೇಕು, ಅಲ್ಲಿ ಕೆಲವೊಂದು ಟೆಕ್ನಿಷಿಯನ್ಸ್ ಬೇಕು, ಕಾರ್ಡಿಯಾಲಜಿಸ್ಟ್ ಬೇಕು ಅಂತೇಳಿ ನನಗೆ ಅವರು ಮನವಿ ಕೊಟ್ಟಿದ್ದರು. ಸಿದ್ದರಾಮಯ್ಯ ಸರ್ ಅವ್ರ ಜೊತೆಯಲ್ಲಿ ಮಾತನಾಡಿ ಅದನ್ನು ನಾನು ಮಂಜೂರಾತಿನೂ ಮಾಡಿಸಿ ವಿಶಾಲ್ಗೆ ಹೇಳಿ ಎಲ್ಲ ತಯಾರಿ ಮಾಡಿ 3 ಸಲ ಇವತ್ತು ಜಾಹೀರಾತು ಕೊಟ್ಟರು. ಆದರೆ ನಾವು ಕೊಡುವಂಥ ಸಂಬಳಕ್ಕೆ ಯಾರೂ ಕಾರ್ಡಿಯಾಲಜಿಸ್ಟ್ ಬಂದು ಇಲ್ಲಿ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ನಾವು ಕೊಡುವಂಥ ಸಂಬಳಕ್ಕೆ ಟೆಕ್ನಿಷಿಯನ್ಸ್ ಯಾರೂ ಬರಲಿಕ್ಕೆ ತಯಾರಿಲ್ಲ. ಟೆಕ್ನಿಷಿಯನ್ಸು ಕಾರ್ಡಿಯಾಲಜಿಸ್ಟು ಬರದೇ ಇದ್ದ ಕಾರಣ ಈಗ ಹೆಂಗೆ ಕೊಡಗುದಲ್ಲಿ PPP ಮಾಡೆಲಲ್ಲಿ ಮಾಡ್ತಾ ಇದ್ದಾರೆ. ಸ್ಥಳೀಯದಲ್ಲಿದ್ದಂಥ ಏನು ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಅವರ ಸಹಕಾರನೇ ತೆಗೆದುಕೊಂಡು ಇದನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾನು ಬಹಳ ಪ್ರಯತ್ನಪಟ್ಟು ಈಗ ಇವತ್ತು ಟ್ರಾನ್ಸಾಕ್ಷನ್ ಅಡ್ವೈಸರ್ ಇದಕ್ಕೆ ಏನು ಇದು ತಯಾರು ಮಾಡಬೇಕು. ಅದಕ್ಕೆ ಟೆಂಡರ್ ಕರೆಯೋರಿದ್ದಾರೆ. ಇವತ್ತು ನಾಳೆ ಹೌದು ಕರೆಯೋರಿದ್ದಾರೆ. ಅದು ಕರೆದ್ರಂದರೆ 15 ದಿವಸ ಒಳಗಾಗಿ ಶಾರ್ಟ್ ಟರ್ಮ್ ಟೆಂಡರ್ ಮಾಡಿ ಫೈನಲ್ ಮಾಡಿ ಅಂತ ಹೇಳಿದ್ದೇನೆ. ಶರಣಪ್ರಕಾಶ್ಗೂ ಮಾತಾಡಿದ್ದೇನೆ. ಒಂದು 15-20 ದಿವಸದಲ್ಲಿ ಅಥವಾ ಒಂದು ತಿಂಗಳ ಒಳಗಾಗಿ ಯಾರಿಗೆ ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ. ಅದು ಆಗಿದ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಏನಲ್ಲಿ ಕೆಲಸ ಕಾರ್ಯಗಳಿದ್ದಾವೆ ಅವೆಲ್ಲ ಮುಗಿಸ್ಕೊಂಡು ಒಂದು 2 ಇಲ್ಲ 3 ತಿಂಗಳ ಒಳಗಾಗಿ ಈ ಹೃದ್ರೋಗ ಸಂಸ್ಥೆ ಏನಿದೆ ಅದನ್ನು ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡ್ತೇವೆ.